ರಾಮ ಜನ್ಮಭೂಮಿ ಟ್ರಸ್ಟ್ನಲ್ಲಿ ಈಗ ಮಹತ್ವದ ಸಭೆ ಆರಂಭ ಆಗಿದೆ. ಅಯೋಧ್ಯ ಮಂದಿರದ ಮುಖ್ಯ ಸಂಕೀರ್ಣದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಅಯೋಧ್ಯ ಸಭೆಗೆ ಚಂಪತ್ ರಾಯ್, ಅನಿಲ್ ಮಿಶ್ರಾ ಗೈರಾಗಿದ್ದಾರೆ. ಅವರು ಬಂದಿಲ್ಲ. ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಇಬ್ರು ಬಂದಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಇನ್ನು ಟ್ರಸ್ಟ್ನ ಸದಸ್ಯರಾಗಿರುವಂತಹ ಅನಿಲ್ ಮಿಶ್ರಾ ಈ ಒಂದು ಟ್ರಸ್ಟ್ ಸಭೆಗೆ ಗೈರಾಗಿದ್ದಾರೆ ಅನ್ನೋದು. ಈಗಾಗಲೇ ಇವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ಚಂಪತ್ ರಾಯ್, ಅನಿಲ್ ಮಿಶ್ರಾ ಅವರು ಈ ಒಂದು ಸಭೆಗೆ ಬಂದಿಲ್ಲ ಅನ್ನೋದು. ಆಹ್ವಾನ ಇತ್ತಾ ಇಲ್ವಾ? ಖಂಡಿತವಾಗಿಯೂ ಕೂಡ ಆಹ್ವಾನ ಇರುತ್ತೆ. ಆದರೂ ಕೂಡ ಇವರು ಬಂದಿಲ್ಲ ಅನ್ನೋದು ಯಾಕೆ ಬಂದಿಲ್ಲ? ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ರಾಜೀನಾಮೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಈಗ ರಾಜೀನಾಮೆ ಕೊಟ್ಟಾದ ನಂತರ, ಈ ಒಂದು ಹಗರಣ ಬೆಳಕಿಗೆ ಬಂದಾದ ನಂತರ ಇದು ಮೊದಲ ಸಭೆ ಆಗ್ತಾ ಇದೆ. ಈ ಸಭೆಯಲ್ಲಿ ಅವರು ಬರಬೇಕಾಗಿತ್ತು, ಅಂದರೆ ಅವರು ಎಲ್ಲವನ್ನ ಉತ್ತರ ಕೊಡಬೇಕಾಗಿತ್ತು. ಪ್ರಶ್ನೆಗಳಿಗೆ ಏನೇನು ಆಗ್ತಾ ಇದೆ, ಕಳೆದ 15-20 ದಿನಗಳಿಂದ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರು ಕ್ಲಾರಿಟಿಯನ್ನು ಕೊಡಬೇಕಾಗಿತ್ತು. ಆದರೆ ಈ ಸಭೆಗೆ ಅವರು ಗೈರಾಗಿದ್ದಾರೆ ಅನ್ನೋದು. ರಾಮ ಜನ್ಮಭೂಮಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಬಂದಿಲ್ಲ. ಇನ್ನು ಟ್ರಸ್ಟ್ನ ಸದಸ್ಯರಾಗಿರುವಂತಹ ಅನಿಲ್ ಮಿಶ್ರಾ ಕೂಡ ಈ ಸಭೆಗೆ ಗೈರಾಗಿದ್ದಾರೆ ಅನ್ನೋದು. ಇವರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಯಾಕೆ ಬಂದಿಲ್ಲ ಅಂತೇಳಿ ಇನ್ನು ಕೋಶಾಧ್ಯಕ್ಷ ಗೋವಿಂದ ಗರಿ ಮಹಾರಾಜರಿಂದ ರಾಜೀನಾಮೆಯ ವಿಚಾರ ಪ್ರಸ್ತಾಪ ಆಯಿತು. ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕರಿಸುವ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಸಂಜೆ 5 ಗಂಟೆಗೆ ಟ್ರಸ್ಟ್ನಿಂದ ಹೇಳಿಕೆ ಬಿಡುಗಡೆ ಆಗುವಂತ ಸಾಧ್ಯತೆ ಇರುತ್ತೆ. ನೋಡಿ, ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆಯ ಕುರಿತು ನಿರ್ಧಾರ ಆಗೋದು ಸಹಜ. ದೇಣಿಗೆ ಅವ್ಯವಹಾರದ ಕುರಿತು ಯುಪಿ ಸರ್ಕಾರದ SIT ಪ್ರಾಥಮಿಕ ವರದಿಯ ಬಗ್ಗೆ ಚರ್ಚೆ ಆಗತ್ತೆ. ಅಂದರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ ಅನ್ನೋದ್ರ ಬಗ್ಗೆ ಮುಖ್ಯಾಂಶಗಳು. ಇನ್ನು ಮೂರನೇದು, ದೈನಂದಿನ ಆಡಳಿತ ನಿರ್ವಹಣೆಗೆ ನೂತನ CEO ನೇಮಿಸುವ ಬಗ್ಗೆ ಸಮಾಲೋಚನೆ ಮಾಡಬಹುದು. ಇನ್ನು 4ನೇ ಪ್ರಮುಖ ಅಂಶ, ಟ್ರಸ್ಟ್ನ 2025-26ನೇ ಸಾಲಿನ ಆಡಿಟ್ ಮಾಡದ ವರದಿ ಬಜೆಟ್ ಅನುಮೋದನೆ ಬಗ್ಗೆ. ಇನ್ನು ಹೊಸ CEO ಹೆಸರು ಟ್ರಸ್ಟ್ ಸಭೆಯಲ್ಲಿ ಅಂತಿಮಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 6ನೇದು, ಟ್ರಸ್ಟ್ ವಿಸರ್ಜನೆ ಅಥವಾ ಸಂಪೂರ್ಣ ಪುನಾರಚನೆ ಆಗುವ ಸಾಧ್ಯತೆ ಇದೆ. ಸೊ ಈ ಎಲ್ಲ ಅಂಶಗಳ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗತ್ತೆ ಅನ್ನೋದು. ಆದರೆ ಈ ಸಭೆಯಲ್ಲಿ ಚಂಪತ್ ರಾಯ್, ಅನಿಲ್ ಮಿಶ್ರಾ ಬಂದಿಲ್ಲ. ಅವರ ತಲೆದಂಡ ಆಗೋದಂತೂ ಬಹುತೇಕ ಫಿಕ್ಸು. ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದನ್ನು ಅಧಿಕೃತವಾಗಿ ಅಂಗೀಕಾರ ಮಾಡಬೇಕು, ಅದು ಆಗತ್ತೆ. ಬಟ್ ಈ ಸಭೆಯಲ್ಲಿ ಆಗಬೇಕಾಗಿತ್ತು, ಅವರು ಬರಬೇಕಾಗಿತ್ತು. ಅವರು ಬಂದಿಲ್ಲ, ಇಬ್ರು ಬಂದಿಲ್ಲ, ಅನಿಲ್ ಮಿಶ್ರಾ ಮತ್ತೆ ಚಂಪತ್ ರಾಯ್ ಅಂತೇಳಿ. ಚಂಪತ್ ರಾಯ್, ಅನಿಲ್ ಮಿಶ್ರಾ ತಲೆದಂಡ ಬಹುತೇಕ ಫಿಕ್ಸ್ ಆಗತ್ತೆ. ಇಲ್ಲಿ ಚಂಪತ್ ರಾಯ್ ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಟ್ ಅದು ಅಧಿಕೃತವಾಗಿ ಅಂಗೀಕಾರ ಆಗಬೇಕು. ಅನಿಲ್ ಮಿಶ್ರಾ ರಾಮ ಜನ್ಮಭೂಮಿ ಟ್ರಸ್ಟ್ನ ಸದಸ್ಯ ಕಾಣಿಕೆ ಕಳ್ಳತನದಲ್ಲಿ ಚಂಪತ್ ರಾಯ್, ಅನಿಲ್ ಮಿಶ್ರಾ ಆಪ್ತರೇ ಭಾಗಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ. ಸೊ ಇಬ್ಬರ ರಾಜೀನಾಮೆಯನ್ನ ಅಂಗೀಕೃತಗೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿದೆ ಈ ಒಂದು ಸಭೆಯಲ್ಲಿ. ಚಂಪತ್ ರಾಯ್, ಅನಿಲ್ ಮಿಶ್ರಾ ಈಗಾಗಲೇ ರಾಜೀನಾಮೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಬಂದಿರುವಂತಹ ಸದಸ್ಯರು ಒಪ್ಪಿಗೆ ಕೊಡಬೇಕು, ಅಂಗೀಕಾರ ಆಗಬೇಕು, ಬಹುಮತ ಸಿಗಬೇಕು. ಬಹುಮತ ಸಿಗತ್ತೆ. ಸೊ ಹಂಗಾಗಿ ಇವತ್ತು ಈ ಸಭೆಯಲ್ಲಿ ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಅವರ ತಲೆದಂಡ ಆಗೋದು ಫಿಕ್ಸ್. ಇದು ಈಗ ಇವರ ಜಾಗದಲ್ಲಿ ಯಾರೆಲ್ಲ ಸದಸ್ಯರ ಆಯ್ಕೆ ಆಗುತ್ತೆ, ಆಮೇಲೆ ಚಂಪತ್ ರಾಯ್ ಜಾಗದಲ್ಲಿ ಯಾರಿಗೆಲ್ಲ ಅವಕಾಶ ಇರುತ್ತೆ ಅನ್ನುವಂಥ ಕುತೂಹಲ ಇದೆ. ಎಸ್, ಬಜರಂಗಲಾಲ್ ಬಗಡ ಅಯೋಧ್ಯೆ ಟ್ರಸ್ಟ್ನ ಹೊಸ ಪ್ರಧಾನ ಕಾರ್ಯದರ್ಶಿ ಆಗ್ತಾರಾ ಇಲ್ವಾ ಅನ್ನುವಂಥ ಕುತೂಹಲ ಈಗ. ಸೊ ಚಂಪತ್ ರಾಯ್ ತೆರವಾಗಿರುವಂತಹ ಸ್ಥಾನಕ್ಕೆ ಬಜರಂಗಲಾಲ್ ಬಗಡ ನೇಮಕ ಆಗುವ ಸಾಧ್ಯತೆ ಇದೆ. ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕ ಇವತ್ತೇ ಅಂತಿಮಗೊಳ್ಳುವಂತಹ ಸಾಧ್ಯತೆ ಇದೆಯಂತೆ. BHPಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಬಜರಂಗಲಾಲ್ ಬಗಾಡ ಈಗ ಈ ಅಯೋಧ್ಯೆಯ ಹೊಸ ಪ್ರಧಾನ ಕಾರ್ಯದರ್ಶಿ ಆಗಬಹುದು ಅನ್ನುವಂಥದ್ದು ಅವರ ಹೆಸರು ಕೇಳಿ ಬರ್ತಾ ಇದೆ. ಯಾರಾಗ್ತಾರೆ, ಯಾರು ಆಗಲ್ಲ ಅನ್ನೋದಕ್ಕಿಂತ ಈ ರೀತಿಯ ಪ್ರಕರಣ ರಿಪೀಟ್ ಆಗಬಾರದು, ಹಂಗೆ ನೋಡ್ಕೊಳ್ಬೇಕಾಗತ್ತೆ.
ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಆಗಿರುವಂಥ ಪ್ರಕರಣ ಇದು. ಸಂಚಲನ ಮೂಡಿಸಿರುವಂಥ ಪ್ರಕರಣ. ಭಕ್ತಾದಿಗಳು ಪ್ರೀತಿಯಿಂದ ಅರ್ಪಣೆ ಮಾಡಿರುವಂಥ ಹಣವನ್ನು ಕದ್ದಿರುವಂಥ ಕಳ್ಳರು ಇವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಶಂಕರ್, ನೇರ ಸಂಪರ್ಕದಲ್ಲಿದ್ದಾರೆ. ಶಿವ್, ನಿಜವಾಗ್ಲೂ ಕೂಡ ಇಡೀ ದೇಶವೇ ಕಾತುರದಿಂದ ನೋಡ್ತಾ ಇರುವಂಥ ಸಭೆ ಇದು. ಈ ಸಭೆಯಲ್ಲಿ ಯಾರು ಆಯ್ಕೆ ಆಗ್ತಾರೆ, ಯಾರನ್ನ ಬಿಡ್ತಾರೆ ಅನ್ನೋದಕ್ಕಿಂತ ಹೇಗೆಲ್ಲ ಆಯ್ಕೆ ಮಾಡ್ತಾರೆ, ಏನೆಲ್ಲ ಮಾನದಂಡಗಳು ಇರುತ್ತೆ ಅನ್ನೋದು, ಇಲ್ಲಿಯ ತನಕ ಏನೇನು ಆಗ್ತಾ ಇದೆ, ಸಭೆ ಆರಂಭ ಆಗಿದೆಯಾ? ಹೇಮಕುಮಾರ್, ಈಗ ತಾವು ಕೇಳ್ತಾ ಇದ್ರಿ ಯಾರನ್ನ ಆಯ್ಕೆ ಮಾಡ್ತಾರೆ ಯಾರನ್ನ ಬಿಡ್ತಾರೆ ಅಂತ. ಯಾರನ್ನ ಆಯ್ಕೆ ಮಾಡಿದ್ರು ಯಾರನ್ನ ಬಿಟ್ಟರು ಕೂಡ ಈಗಾಗಿರ್ತಕ್ಕಂಥ ಡ್ಯಾಮೇಜ್ ಇದೆಯಲ್ಲ, ಈ ಡ್ಯಾಮೇಜನ್ನು ಸರಿಪಡಿಸಲಿಕ್ಕೆ ಬಹುಶಃ ಎಷ್ಟೋ ವರ್ಷಗಳು ಬೇಕಾಗಬಹುದು ಅಂತ ಅನ್ನಿಸ್ತದೆ. ಯಾಕಂದರೆ ಇದು ಬರೀ ಫಿನಾನ್ಷಿಯಲ್ ಡ್ಯಾಮೇಜ್ ಅಂತ ಅನ್ಕೊಂಡ್ರೆ ಅದನ್ನು ಬಹಳ ಈಸಿಯಾಗಿ ಭರಿಸ್ಬಿಡ್ಬೋದು. ಆದರೆ ಭಕ್ತರ ಭಾವನೆಗೆ ಧಕ್ಕೆ ಆಗಿರ್ತಕ್ಕಂಥದ್ದು, ಸಾವಿರಾರು ವರ್ಷಗಳಿಂದ ರಾಮನನ್ನ ಆರಾಧಿಸ್ಕೊಂಡು ಬಂದಂತಹ ಮತ್ತು ನೂರಾರು ವರ್ಷಗಳಿಂದ ಅಲ್ಲಿ ರಾಮನ ದೇವಾಲಯ ನಿರ್ಮಾಣ ಆಗಬೇಕು ಅಂತ ಕಾತರತೆಯಿಂದ ಕಾಯ್ತಾ ಇದ್ದಂಥವರು ಮತ್ತು ಎಷ್ಟೋ ಜನ ಪ್ರಾಣವನ್ನು ಅರ್ಪಣೆ ಮಾಡಿರ್ತಕ್ಕಂಥ ಒಂದು ಸಂದರ್ಭ. ಸೊ ಇಂಥ ವಿಚಾರದಲ್ಲಿ ಆಗಿರ್ತಕ್ಕಂತಹ ಈ ಒಂದು ಅವ್ಯವಹಾರ ಇದೆಯಲ್ಲ, ರಾಮನ ಒಂದು ಆಸ್ತಿಯನ್ನೇ ಕಬಳಿಸುವ ಒಂದು ವಿಚಾರ ಏನಿದೆ, ಇದು ಸಹಜವಾಗಿ ಭಕ್ತರ ಭಾವನೆಗೆ ಘಾಸ್ಯನ ಉಂಟು ಮಾಡಿದೆ. ಬಹುಶಃ ಅದನ್ನ ಸರಿಪಡಿಸಲಿಕ್ಕೆ ಸುಮಾರು ವರ್ಷಗಳೇ ಬೇಕಾಗಬಹುದು ಅಂತ ಅನ್ನಿಸ್ತಾ ಇದೆ. ಆದಾಗ್ಯೂ ಸಹ ಈಗ ರಾಮ ಜನ್ಮಭೂಮಿ ಟ್ರಸ್ಟ್ನವರು ಸಭೆಯನ್ನ ಈಗ ಆರಂಭ ಮಾಡಿದ್ದಾರೆ. 3 ಗಂಟೆಗೆ ಸಭೆ ಆರಂಭವಾಯಿತು. ಒಂದಷ್ಟು ಬದಲಾವಣೆಗಳನ್ನ ಟ್ರಸ್ಟ್ನಲ್ಲಿ ಮಾಡಬೇಕು ಅನ್ನೋದರ ಲೆಕ್ಕಾಚಾರವನ್ನು ಅವರು ಇಟ್ಕೊಂಡು ಸಭೆಯನ್ನ ಕರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಚಂಪತ್ ರಾಯ್ ಅವರನ್ನ ತಮ್ಮ ಸ್ಥಾನದಿಂದ ತೆಗಿಬೇಕು ಅನ್ನುವಂಥದ್ದು ಮತ್ತು ಅದಕ್ಕೂ ಮುಂಚಿತವಾಗಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ರಾಜೀನಾಮೆಯನ್ನ ಇವತ್ತು ಅಂಗೀಕಾರ ಮಾಡಿಕೊಳ್ಳಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ, ಅದನ್ನ ಡಿನೈ ಮಾಡುವಂತ ಪರಿಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಸಹ ರಾಮ ಜನ್ಮಭೂಮಿ ಟ್ರಸ್ಟ್ನವರು ಇಲ್ಲ. ಮಗದೊಂದು ಕಡೆ ಚಂಪತ್ ರಾಯ್ ಅವರು ಬಂದಿಲ್ಲ, ಅನಿಲ್ ಮಿಶ್ರಾ ಅವರು ಸಹ ಇವತ್ತಿನ ಸಭೆಗೆ ಬಂದಿಲ್ಲ ಅನ್ನುವಂಥದ್ದು. ಸೊ ಇದೆಲ್ಲದರ ನಡುವೆ ವಾಟ್ ನೆಕ್ಸ್ಟ್ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಹೇಮಕುಮಾರ್. ಸೊ ಈಗ ಇಡೀ ಟ್ರಸ್ಟ್ ಅನ್ನ ಮತ್ತೆ ರೀಶಫಲ್ ಮಾಡ್ತಾರಾ, ಮತ್ತೆ ಪುನರ್ರಚನೆ ಮಾಡುವಂತ ಸಾಧ್ಯತೆ ಏನಾದ್ರೂ ಇದೆಯಾ ಅಂತ ನೋಡ್ತಾ ಹೋದ್ರೆ ಬಹುಶಃ ಸದ್ಯಕ್ಕೆ ಅದು ದೂರದ ಮಾತು ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಈಗ ಪ್ರಧಾನ ಕಾರ್ಯದರ್ಶಿಗಳ ಹುದ್ದೆಗೆ ಮಾತ್ರ ಚೇಂಜ್ ಓವರ್ ತರಲಿಕ್ಕೆ ಈಗ ಟ್ರಸ್ಟ್ ನಿರ್ಧಾರ ಮಾಡಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬಜರಂಗ್ ಲಾಲ್ ಭಾಗ್ರಾ ಅವರನ್ನ ಪ್ರಧಾನ ಕಾರ್ಯದರ್ಶಿಗಳ ಹುದ್ದೆಗೆ ನೇಮಿಸುವಂತಹ ಎಲ್ಲಾ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಈಗ ನಮಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು. ವಿಎಚ್ಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಬಜರಂಗ್ ಲಾಲ್ ಭಾಗ್ರಾ ಅವರನ್ನ ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳ ಹುದ್ದೆಗೆ ಕರ್ಕೊಂಬಂದು ಕೂರಿಸಿದ್ರೆ ಬಹುಶಃ ಈಗ ಆಗಿರ್ತಕ್ಕಂಥ ಡ್ಯಾಮೇಜ್ ಅನ್ನು ಅವರು ಸರಿಪಡಿಸಬಹುದು ಮತ್ತು ಸಾಕಷ್ಟು ಕರೆಕ್ಷನ್ಸ್ ಅನ್ನ ಮುಂದಿನ ಹಂತಗಳಲ್ಲಿ ಮಾಡ್ಕೊಳ್ಬಹುದು ಅನ್ನುವ ಆಲೋಚನೆ ಟ್ರಸ್ಟ್ನವರಿಗೆ ಇದ್ದಿರೋ ಹಾಗೆ ಕಾಣಿಸ್ತಾ ಇದೆ. ಇದೆಲ್ಲದರ ನಡುವೆ ಸಿಇಒ ನೇಮಕಕ್ಕೆ ಸಂಬಂಧಪಟ್ಟಂತೆ ಹೇಮಕುಮಾರ್, ಯಾಕಂದ್ರೆ ಈ ಹಿಂದೆ ತಿರುಪತಿಯಲ್ಲಿ ಈಗ ಟಿಟಿಡಿ ಮಾದರಿಯಲ್ಲಿ ಏನು ಸಿಇಒ ಒಬ್ಬರನ್ನ ನೇಮಕ ಮಾಡಲಾಗಿದೆ, ಅದೇ ಮಾದರಿಯಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ಗೂ ಸಹ ಅಥವಾ ದೇವಾಲಯಕ್ಕೂ ಆ ಅಡ್ಮಿನಿಸ್ಟ್ರೇಷನ್ ಅನ್ನು ತುಂಬಾ ಚೆನ್ನಾಗಿ ಕ್ಯಾರಿ ಓವರ್ ಮಾಡಲಿಕ್ಕೆ ಒಬ್ಬ ಸಿಇಒನ ನೇಮಕ ಮಾಡಬೇಕು ಅನ್ನುವ ಆಗ್ರಹಗಳಿದಾವೆ. ಬಹುಶಃ ಅದಕ್ಕೂ ಸಹ ಇವತ್ತು ಅಂತಿಮ ಮುದ್ರೆ ಬೀಳಬಹುದಾದಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಸಹಜವಾಗಿ ಏನು SIT ಒಂದು ಕಡೆ ತನಿಖೆಯನ್ನ ಮಾಡ್ತಾ ಇದೆ, ಆ ತನಿಖೆಯ ಅಂಶಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಬಹುದೇ ವಿನಃ ಈಗಲೇ ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆ. ಚಂಪತ್ ರಾಯ್ ಅವರನ್ನ ಅವರೇ ರಾಜೀನಾಮೆ ಕೊಟ್ಟಿರೋದ್ರಿಂದ ರಾಜೀನಾಮೆ ಅಂಗೀಕಾರವಾಗ್ತಾ ಇದೆಯಾ ವಿನಃ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥ ಇನ್ನಿತರ ಸದಸ್ಯರುಗಳ ವಿರುದ್ಧ ಯಾವ ರೀತಿಗೆ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲರನ್ನೂ ಸಹ ಅನುಮಾನದ ದೃಷ್ಟಿಕೋನದಿಂದಲೇ ನೋಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಇನ್ಫ್ಯಾಕ್ಟ್ ಇವತ್ತು ಯಾರೆಲ್ಲ ಸಭೆಗೆ ಹಾಜರಾಗ್ತಾ ಇದ್ದಾರೆ, ಟ್ರಸ್ಟ್ ನಲ್ಲೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ, ಅವರ ಮೇಲೆಯೇ ಸಾಕಷ್ಟು ಆರೋಪಗಳಿರ್ತಕ್ಕಂಥದ್ದು. 2020 ಫೆಬ್ರವರಿಯಲ್ಲಿ ಟ್ರಸ್ಟ್ ರಚನೆ ಆಗುತ್ತೆ. ಆಗಿನಿಂದಲೂ ಟ್ರಸ್ಟ್ ರಚನೆ ಆಗಿ ಕೇವಲ 6 ತಿಂಗಳಲ್ಲಿ ಟ್ರಸ್ಟ್ ಆರೋಪಗಳ ಸುರಿಮಳೆಯನ್ನು ಎದುರಿಸಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ್ಲೇ ಬದಲಾವಣೆಗಳನ್ನ ಬಹುಶಃ ತಂದಿದ್ರೆ ಈ ಮಟ್ಟಕ್ಕೆ ಅದು ಬರ್ತಾ ಇರಲಿಲ್ಲ ಅನ್ನುವ ವಾದವೂ ಸಹ ಒಂದು ಕಡೆ ಇದೆ. ಸೊ ಹಾಗಾಗಿ ನೋಡಬೇಕಾಗುತ್ತೆ ಈ ಸಭೆಯ ನಂತರ ಯಾವ ರೀತಿಯಾದಂತಹ ಒಂದಷ್ಟು ತೀರ್ಮಾನಗಳು ಹೊರಗಡೆ ಬೀಳಬಹುದು ಅಂತ. 5ವರೆಗೆ ಎಕ್ಸಾಕ್ಟ್ಲಿ ಟ್ರಸ್ಟ್ ಸುದ್ದಿಗೋಷ್ಠಿಯನ್ನು ನಡೆಸುತ್ತೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲರ ಚಿತ್ತ ಇದೀಗ ಸುದ್ದಿಗೋಷ್ಠಿ ಅಂತ ನೆಟ್ಟಿದೆ ಹೇಮಕುಮಾರ್. ಇದರ ಜೊತೆಗೆ ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಇಬ್ರು ಕೂಡ ಗೈರಾಗಿದ್ದಾರೆ ಅನ್ನೋದು ಯಾವ ಕಾರಣಕ್ಕಾಗಿ, ಅಂದ್ರೆ ಇವರಿಗೆ ಆಹ್ವಾನ ಇರಲಿಲ್ವಾ ಅಥವಾ ಹೇಗೆ ಅಂತ? ಚಂಪತ್ ಕುಮಾರ್ ಅವರು ಮತ್ತು ಅನಿಲ್ ಮಿಶ್ರಾ ಅವರು ಸಭೆಗೆ ಬಂದಿದ್ರು ಅಷ್ಟೇ, ಬರದೇ ಇದ್ರು ಅಷ್ಟೇ. ಯಾಕೆಂದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಗಂಭೀರ ಆರೋಪ, ಅವರೇ ಡೈರೆಕ್ಟ್ ಆಗಿ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಯಾರು ಸಹ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಬಟ್ ಅವರ ಸಂಬಂಧಿಕರು ಈಗ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. 8 ಜನರ ಪೈಕಿ 2 ಅನಿಲ್ ಮಿಶ್ರಾ ಅವರ ಸಂಬಂಧಿಕರೇ ಆಗಿರ್ತಕ್ಕಂಥದ್ದು, ರಿಲೇಟಿವ್ಸ್, ಬಹಳ ಕ್ಲೋಸ್ ರಿಲೇಟಿವ್ಸ್ ಆಗಿದ್ದಾರೆ. ಹಾಗೆ ನೋಡಿದ್ರೆ ಅನಿಲ್ ಮಿಶ್ರಾ ಅವರೇ ಅವರಿಬ್ಬರನ್ನ ಕರ್ಕೊಂಬಂದು ಆ ಸ್ಥಾನಕ್ಕೆ ಕೂರಿಸಿರ್ತಕ್ಕಂಥದ್ದು ಅನ್ನುವ ವಿಚಾರವೂ ಸಹ ಇದೆ. ಸೊ ಹಾಗಾಗಿ ಅವರು ಇವತ್ತಿನ ಸಭೆಗೆ ಬಂದಿಲ್ಲ
ಬಂದಿರಲಿಲ್ಲ ಅಂದ್ರೂ ಸಹ ಟ್ರಸ್ಟ್ ಏನ್ ತೀರ್ಮಾನವನ್ನು ತೆಗೆದುಕೊಳ್ಬೇಕು, ಏನ್ ಚರ್ಚೆಗಳಾಗಬೇಕು ಆ ಚರ್ಚೆ ಖಂಡಿತವಾಗ್ಲೂ ಆಗುತ್ತೆ. ಆದ್ರೆ ಒಂದು ಯಾಕಾಗಿ ಬಂದಿಲ್ಲ ಅಂದ್ರೆ, ಒಂದು ಅವರು ಆರೋಪವನ್ನು ಒತ್ತಿದ್ದಾರೆ. ಸೊ ಹಾಗಾಗಿ ಅವರು ಇವತ್ತಿನ ಸಭೆಯಲ್ಲಿ ಬಂದು ಕೂತ್ಕೊಂಡು ಅವ್ರು ಚರ್ಚೆ ಮಾಡುವಂಥದ್ದೇನಿದೆ, ಅವ್ರು ಚರ್ಚೆ ಮಾಡಿದ್ರು ಸಹ ಆ ಚರ್ಚೆಯ ಬಳಿಕ ಟ್ರಸ್ಟ್ನವರು ತೆಗೆದುಕೊಳ್ಳುವಂತ ನಿರ್ಧಾರವನ್ನೇ ನಾವು ಅನುಮಾನದ ದೃಷ್ಟಿಯಿಂದಲೇ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಅವರನ್ನ ಸಭೆಯಿಂದ ಹೊರಗಿಟ್ಟು, ಟ್ರಸ್ಟ್ನವರೇ ಬಹುಶಃ ಸೂಚನೆಯನ್ನು ಕೊಟ್ಟಿರ್ಬೋದು ಇವತ್ತಿನ ಸಭೆಗೆ ನೀವು ಬರಬೇಡಿ ಅಂತ, ಹಾಗಾಗಿ ಅವರನ್ನ ಸಭೆಯಿಂದ ಹೊರಗಿಟ್ಟು